ಮೈ ಡಿ ಎನ್ ಎ ಇಸ್ ಡ್ಯಾಮೇಜ್ಡ್ ಅಥವಾ ಅದು ಡ್ಯಾಮೇಜ್ ಇದೆಯಾ ಇಲ್ವಾ, ಹೆಲ್ದಿ ಇದೆಯಾ ಅನ್ಹೆಲ್ದಿ ಇದೆಯಾ ತಿಳ್ಕೊಳ್ಳೋದಕ್ಕೆ ಅವಕಾಶ ಇದೆಯಾ? ಖಂಡಿತ ಇದೆ. ಇವಾಗ ವಿಜ್ಞಾನ ಎಷ್ಟು ಅಡ್ವಾನ್ಸ್ ಆಗಿದೆ ಅಂದರೆ ಹೋಲ್ ಜಿನೋಮ್ ಸೀಕ್ವೆನ್ಸಿಂಗ್ ಅಂತ. ಹೋಲ್ ಜಿನೋಮ್ ಸೀಕ್ವೆನ್ಸಿಂಗ್. ಓಕೆ. ನಿಮ್ಮ ಜೀನೋಮಲ್ಲಿ ಏನೇನು ಮುಂದೆ ಬರಬಹುದಾದ ಕಾಯಿಲೆಗಳಿದೆ ಒಂಥರ ಜಾತಕ ಥರ ಎಲ್ಲದೂ ಗೊತ್ತಾಗೋಗುತ್ತೆ. ಇದು ಬಹಳ ಸಿಂಪಲಾಗಿ ನಾವು ಮಾಡೋದಾದರೆ, ನಾವು ಈಗ ನಾನು ಹೇಳಿದೆ 15,000 20,000 ಕಾಯಿಲೆ ಅಂತಂದೆ, ಅಷ್ಟಕ್ಕೂ ನಾವು ಮಾಡ್ಕೋಬೇಕಾ ಅಂತಂದರೆ ನಮಗೆ ದುಡ್ಡಿತ್ತು ಅಂತಂದರೆ ಹೋಲ್ ಜಿನೋಮ್ ಸೀಕ್ವೆನ್ಸಿಂಗು ಮಾಡಿಸ್ಕೊಂಬಿಡ್ಬೋದು. ಎಷ್ಟು ಚಾರ್ಜ್ ಆಗ್ಬೋದು? ಅದು ಒಂದು 35,000-40,000 ಆಗುತ್ತೆ. ಓಕೆ. ಇಲ್ಲ ಅಂತಂದರೆ ಎಕ್ಸೋಮ್ ಸೀಕ್ವೆನ್ಸಿಂಗ್ ಅಂತಲೂ ಮಾಡಿಸ್ತೇವೆ. ಪರ್ಟಿಕ್ಯುಲರ್ ಒಂದು ಯಾವುದೋ ಒಂದು ಕಾಯಿಲೆ, ಈಗ ಉದಾಹರಣೆಗೆ ಯಾವ ಥರ ಅದನ್ನು ನಾವು ನೋಡಬೇಕು ಅಂದರೆ, ಈಗ ಫ್ಯಾಮಿಲಿಲಿ ಕ್ಯಾನ್ಸರ್ ಡೆತ್ಗಳು ತುಂಬ ಆಗಿದೆ. ಓಕೆ. ಅಜ್ಜಿ ಕ್ಯಾನ್ಸರಿಂದ ತೀರೋದ್ರು, ದೂರದ ಚಿಕ್ಕಮ್ಮನೋ ಯಾರೋ ಒಬ್ಬರು ಕ್ಯಾನ್ಸರಿಂದ ತೀರೋದ್ರು. ಈ ತಾಯಿಯ ಕಡೆ ಸುಮಾರು ಜನ ಕ್ಯಾನ್ಸರ್ ಡೆತ್ ಆಗಿದೆ ಅಂದರೆ ಆ ಕುಟುಂಬದ ಹೆಣ್ಣು ಮಕ್ಕಳಿಗೆ ಕ್ಯಾನ್ಸರ್ ಬರುವ ಸಾಧ್ಯತೆ ಜಾಸ್ತಿ ಬೇರೆಯವ್ರಿಗೆ ಹೋಲಿಸಿದ್ರೆ. ತಂದೆ ಕಡೆಯಿಂದ ಇದ್ದರೆ, ತಂದೆ ಕಡೆ ಅಂದರೆ ಇದು ಬ್ರೆಸ್ಟ್ ಕ್ಯಾನ್ಸರ್ ಇವೆಲ್ಲ ತಾಯಿಯ ಕಡೆಯಿಂದ ಪಾಸನ ಆಗಿರುತ್ತೆ. ತಂದೆ ಕಡೆಯಿಂದನೂ ಬಂದಿದ್ರೂ ಬರಬಹುದು, ಬರಬಾರ್ದು ಅಂತ ಏನಿಲ್ಲ. ನಾನು ಬ್ರೆಸ್ಟ್ ಕ್ಯಾನ್ಸರು, ಯೂಟ್ರೈನ್ ಕ್ಯಾನ್ಸರು, ಇದು ಇನ್ಹೆರಿಟೆನ್ಸು ತುಂಬ ಜಾಸ್ತಿ, ಪೆನಿಟ್ರೆನ್ಸು ತುಂಬ ಜಾಸ್ತಿ. ಬ್ರೆಸ್ಟ್ ಕ್ಯಾನ್ಸರು, ಯೂಟ್ರೈನ್ ಕ್ಯಾನ್ಸರ್ ಇದ್ದು ಅಂದರೆ ರಿಸ್ಕ್ ಬೇರೆ ಹೆಣ್ಣು ಮಕ್ಕಳಿಗೆ ಹೋಲಿಸಿದ್ರೆ ಸ್ವಲ್ಪ ಇವರು ಡೇಂಜರ್ ಝೋನಲ್ಲಿ ಇದ್ದಾರೆ, ಸೇಫ್ ಝೋನಲ್ಲಿ ಇಲ್ಲ ಅಂತ. ಅಂಥ ಸಂದರ್ಭದಲ್ಲಿ ಅವರೇನು ಮಾಡಬಹುದು, ಈ ಹೋಲ್ ಎಕ್ಸೋಮ್ ಸೀಕ್ವೆನ್ಸ್ BRCA1 BRCA2 ಅಂತ ಜೀನ್ಗಳಿದೆ, ಅದರ ಬ್ರೆಸ್ಟ್ ಕ್ಯಾನ್ಸರ್ನೇ ಉಂಟು ಮಾಡುವಂಥದ್ದು. ಅಂದರೆ ಆ ಜೀನುಗಳಲ್ಲಿ ರೂಪಾಂತರ ಆದರೆ ಬ್ರೆಸ್ಟ್ ಕ್ಯಾನ್ಸರ್ ಬರೋಂಥದ್ದು. ಸೊ ಅವುಗಳ ಪರೀಕ್ಷೆಗಳನ್ನು, ಮತ್ತು HER2 ಅನ್ನೋದು ಒಂದು ಜೀನ್ ಇದೆ, BRCA1 BRCA2 HER2 ಇವೆಲ್ಲ ಇದ್ದಾವೆ, ಒಂದು ಪ್ಯಾನಲ್ ಆಫ್ ಜೀನ್ಸ್ ಅಂತಲೇ ಅನ್ನಿ. ಅವುಗಳ ಪರೀಕ್ಷೆ ಮಾಡಿಸ್ಕೊಂಡಾಗ ಮ್ಯೂಟೇಷನ್ ಆಗಿದೆ ಅಂತ ಅಂದರೆ ಅವರು ಬಹಳ ಎಚ್ಚರಿಕೆಯಿಂದ ಇರಬಹುದು. ಬರಬಹುದಾದ ಸಾಧ್ಯತೆ ಇದೆ ಎಂದಾಗ ಅಲ್ಲೇ ಸ್ಟಾಪ್ ಮಾಡ್ಬೋದಾ? ಅಂದರೆ ಸ್ಟಾಪ್ ಆಗಲ್ಲ. ಅವರ ಜೀವನ ಶೈಲಿ ಬದಲಾವಣೆ, ಹವ್ಯಾಸ ಬದಲಾವಣೆ, ಆಹಾರ ಪದ್ಧತಿಯಲ್ಲಿ ಬದಲಾವಣೆ, ಆ್ಯನ್ಯುವಲ್ ಮೆಡಿಕಲ್ ಚೆಕಪ್, ಒಂದು ಚೂರು ಏನೋ ದೇಹದಲ್ಲಿ ವ್ಯತ್ಯಾಸ ಆಯಿತು, ಒಂದು ಗಂಟು ಕಾಣಿಸ್ತು ಏನೋ ಅಂತಂದರೆ ತಕ್ಷಣ ಹೋಗಿ ಇದು ಮಾಡ್ಕೊಳ್ಳೋ ಅಂಥದ್ದು.